ಗೈಸ್ ಹೊರನಾಡಲ್ಲಿ ಅನ್ನಪೂರ್ಣೇಶ್ವರಿ ಟೆಂಪಲ್ ನೋಡ್ಬೋದು ಯಾವ ಥರ ಇದೆ ಮಂಜು ಅಂತ. ಗೈಸ್ ಇವಾಗ ಸ್ನಾನ ಮಾಡೋಕ್ಕೆ ಅಂತ ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ. ಸಖತ್ತಾಗಿದೆ ಮಾತ್ರ. ನವಿಲು. ಸೊ ಇಲ್ಲಿ ನೋಡ್ಬೋದು ಫಾಗ್ ಎಷ್ಟು ಸಖತ್ತಾಗಿದೆ ಅಂತ. ಸೊ ನಾವು ಅಷ್ಟೇ ನೋಡ್ಬೋದು ಯಾವ ರೀತಿ ಇದೆ ಅಂತ. ಇವಾಗ ಎಲ್ಲ ಸ್ನಾನ ಮಾಡೋಕ್ಕಂತ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಗಾಯ್ಸ್ ಎಷ್ಟು ಸಖತ್ತಾಗಿದೆ. ಫಾಗ್ ನೋಡಿ. ಸೊ ಗೈಸ್ ಫೈನಲ್ ಸ್ನಾನ ಎಲ್ಲ ಇದೆ. ದರ್ಶನಕ್ಕೆ ಹೋಗಬೇಕು. ಹೆವಿ ಮಳೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಯಾವ ರೀತಿ ಇದೆ ಅಂತ. ನೋಡಿ ಗೈಸ್ 8 ಗಂಟೆ ಆದರೂ ಇನ್ನೂ ಮಂಜು ಹೆಂಗೆ ಸುರಿತಿದೆ. ಮಳೆ ಬೇರೆ ಬರ್ತಾ ಇದೆ ಲೈಟಾಗಿ. ಮಂಜಮ್ಮ ಹಾಯ್. ಇವತ್ತು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು. ಹಂಗೆ ನಮ್ಮ ಅಪ್ಪ ಇಲ್ಲಿ ರಂಜು ಇಲ್ಲಿ ನಮ್ಮಮ್ಮ ಅಮ್ಮ ಹಾಯ್. ಗಾಯ್ಸ್ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ. ಸೊ ಗಾಯ್ಸ್ ಇವಾಗ ಹೋಗ್ತಾ ಇದ್ದೀವಿ ದೇವ್ರ ದರ್ಶನ ಮಾಡೋಕ್ಕೆ. ಇದೇ ಫಸ್ಟ್ ಟೈಮ್ ಅಂತ ಅನ್ಕೋತೀನಿ ಏನು ಬಂದಿರೋದು. ಮೊದಲು ಚಿಕ್ಕವಳಾಗಿದ್ದಾಗ ಬಂದಿದ್ದೆ, ನನಗೆ ನೆನಪಿಲ್ಲ ನನಗೆ. ಸೊ ಬುದ್ಧಿ ಬಂದಾಗಿದೆ, ಇದೇ ಫಸ್ಟ್ ಟೈಮು. ಸೊ ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಆಚೆ ಕಡೆ ವೀಡಿಯೋ ಮಾಡಿದ್ದೀನಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಕ್ಯೂ ಗೈಸ್ ನೋಡಿ. ಗೈಸ್ ನೋಡ್ಬೋದು ದೇವ್ರು ಇಲ್ಲೇ ಕಾಣ್ತಿದೆ. ಗೈಸ್ ಇದು ಬಂದು ದೇವಸ್ಥಾನದ ಮೇಲ್ಗಡೆ ನಿಂತ್ಕೊಂಡು ನಾನು ವೀಡಿಯೋ ಮಾಡ್ತಾ ಇರೋದು. ನೋಡ್ಬೋದು ಎಷ್ಟು ಫಾಗ್ ಇದೆ ಅಂತ. ನಾನು ಆವಾಗಲಿಂದ ನೋಡ್ತಾನೆ ಇದ್ದೀನಿ. ಇದ್ದಷ್ಟು ಜಾಸ್ತಿ ಆಗ್ತೈತೆ ಹೊರತು ಕಡಿಮೆ ಆಗ್ತಿಲ್ಲ. ಲೈಟಾಗಿ ಮಳೆ ಬೇರೆ ಬರ್ತಾ ಇದೆ. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ. ಅಲ್ಲಿ ವೆದರ್ ಮಾತ್ರ ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಗೈಸ್ ಇವಾಗ ನಾವು ತಿಂಡಿಗೆ ಬಂದಿದ್ದೀವಿ. ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ. ಇಲ್ಲಿ ಎಲೆ ಇಟ್ಟಿದ್ದಾರೆ, ಹಾಗೆ ಒಂದು ಲೋಟ. ಪ್ರಸಾದ ಏನು ಕೊಡ್ತಾರೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಗೈಸ್ ಪ್ರಸಾದ ಬಂದು ಸಿಹಿ ಅವಲಕ್ಕಿ. ಆಗ ಎಲ್ಲರಿಗೂ ಬಡಿಸ್ತಾ ಇದ್ದಾರೆ. ಸ್ವಲ್ಪ ಗೈಸ್ ಹಾಗೆ ಕಾಫಿ ಕೊಡ್ತಾ ಇದ್ದಾರೆ. ಗೈಸ್ ಫೈನಲ್ ಆಗಿ ಟಿಫನ್ ಆಯಿತು. ಕಾಫಿ ಮತ್ತು ಸಿಹಿ ಅವಲಕ್ಕಿ ಕೊಟ್ಟಿದ್ರು, ಚೆನ್ನಾಗಿತ್ತು. ಸೊ ನಮ್ಮ ಮನೆಗೆ ಹೆಂಗೆ ಅನಿಸ್ತು ಕೇಳೋ ಬನ್ನಿ. ಕಾಣಿಸೋದೇ ಇಲ್ಲ ಸೂಪರ್ ಚೆನ್ನಾಗಿತ್ತು. ಹೇಗಿತ್ತೆ? ಚೆನ್ನಾಗಿತ್ತು. ಇದೇ ಫಸ್ಟ್ ಟೈಮ್ ತಿಂದಿದ್ದು. ಚೆನ್ನಾಗಿದೆ ಒಂಥರ. ನಾವು ಸಿಹಿ ಅವಲಕ್ಕಿ ಅಂತಂದರೆ ಮನೇಲಿ ಮಾಡ್ತೀವಲ್ಲ ಅವಲಕ್ಕಿ ಆ ಥರ ಅಂತ ಅಂದ್ಕೊಂಡೆ. ಆ ಥರ ಅಲ್ಲ, ಸ್ವೀಟ್ ಒಂದು ಖಾರ 2 ಮಿಕ್ಸ್ ಚೆನ್ನಾಗಿತ್ತು. ದೇವಸ್ಥಾನ ಆಚೆ ಬಂದರೆ ಬಳೆಗಳು ಹಾಗೆ ಆಟ ಸಾಮಾನುಗಳು ಎಲ್ಲ ಮಾರ್ತಾ ಇದ್ದಾರೆ. ಸೊ ಫುಲ್ಲು ರಶ್ ಇವಾಗ. ನೆಕ್ಸ್ಟ್ ಏನು ಕನ್ಫ್ಯೂಸ್ ಮಾಡೋನು ಗೈಸ್ ಇವನು. ಯಾರಮ್ಮ ಕಳಸ 8 ಕಿಲೋಮೀಟ್ರ್ ಹಿಂದೆ. ಫಸ್ಟ್ ಅದೇ ಸಿಕ್ತು. ಫಸ್ಟ್ ಅನ್ನಪೂರ್ಣೇಶ್ವರಿ ದರ್ಶನ ಮಾಡಕ್ಕೆ ಬಂದ್ರಿ. ಜರ್ನಿ ಒಟ್ಟು ಚೆನ್ನಾಗೈತೆ ಗೈಸ್. ಗಂಡಸ್ರಿಗೆ ಬಂದು ಪ್ಯಾಂಟು ಶರ್ಟು ಪಂಚೆ, ಹುಡುಗಿರಿಗೆ ಸೀರೆ ಮತ್ತು ಚೂಡಿದಾರು, ಜೀನ್ಸ್ ಪ್ಯಾಂಟ್ ಎಲ್ಲ ಅಲೋ ಇಲ್ಲ ಈ ದೇವಸ್ಥಾನದಲ್ಲಿ. ಸೊ ಇವಾಗೆಲ್ಲ ಆಯಿತು. ಇವಾಗ ನಾವು ನೆಕ್ಸ್ಟು ಕಟೀಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ಬಸ್ ಕಡೆ ಪ್ರಯಾಣ. ಗಾಯ್ಸ್ ಕ್ಲೈಮೇಟ್ ನೋಡಿ ಹೇಗಿದೆ ಅಂತ. ಇವಾಗ ಬಸ್ ಹತ್ರ ಬಂದ್ರಿ. ಸೊ ಬೆಳಗ್ಗೆ ಇವಾಗಲೂ ಸುಮಾರು ಎಕ್ಸ್ಚೇಂಜ್ ಇದೆ, ಸುಮಾರು ಬದಲಾವಣೆಗಳಿದೆ ನೋಡ್ಬೋದು. ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಿದೆ. ಗಾಯ್ಸ್ ಇದು ಬಂದು ಕಳಸ ಅಂತ. ಸೊ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು. ಮೆಟ್ಲು ಎತ್ಕೊಂಡು ಹೋಗ್ಬೇಕು. ಗಾಯ್ಸ್ ನೋಡಿ ಕಳಸ ದೇವಸ್ಥಾನ ಈ ಥರ ಇದೆ. ಇಲ್ಲಿ ನೋಡಿ ಗಾಯ್ಸ್ ಹೇಗಿದೆ ಅಂತ. ಗೈಸ್ ಫಸ್ಟ್ ಬಂದರೆ ಈಶ್ವರ ಕಾಣುತ್ತೆ. ಹುಳಿ ಒಂಥರ ಚೆನ್ನಾಗಿದೆ, ಆ ಕಾಲದ ಮನೆ ಥರ. ದೇವಸ್ಥಾನದ ಒಳಗಡೆ ಅಷ್ಟೇ ಅಂಗಡಿ ಎಲ್ಲ ಇಟ್ಟಿದ್ದಾರೆ.
ಸೊ ಗೈಸ್ ಫೈನಲ್ ಆಗಿ ಕಟೀಲು ದರ್ಶನ ಆಯ್ತು. ಇವಾಗ ಬ್ರೇಕ್ಫಾಸ್ಟ್ ಹೋಗ್ತಾ ಇದ್ದೀವಿ ನಾವು. ಸೊ ಅವರೆಲ್ಲ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್. ಏನೋ ಗೊಣಗ್ತಿದ್ಯಾ ಸಿಸಿಯಾ ನೆಡ್ರಿ ಸಿಸಿಯಾ ಬಿಟ್ಟಿ ಚೌಕಿ ಅಂದ್ರೆ ಇದೇನೆ ಆನಂದನ್ ಕರ್ನಾಟಕ ಬಿಟ್ಟಿ ಶೋಕಿ ಅಂದ್ರೆ ನೀನೇ ಕಣ ನಾನು ನೋಡ ಒರಿಜಿನಲ್ ಶೋಕಿ ನಾವೇನ್ ತಗೊಳಕತ್ತೀವಿ ಒಟ್ಟು ನಮ್ದಾಗಿರ್ಬೇಕು. ಅದೇ ಹೋಟ್ಲ್ ಹೇಳಿದ್ರು ನಮ್ಮ ಮಾವ, ಹೋಟೆಲ್ ಶುಭಂ. ವಾ ಸೂಪರ್ ಕಣ ಗೈಸ್. ಬತ್ತಾಳಲ್ಲ ಒಳ್ಳೆ ಅಕ್ಕ ಮಧುಮಿತಾ ನೋಡಿ ಗೈಸ್ ಹೆಂಗ್ ಲುಕ್ ಕೊಡ್ತಾಳೆ ಕಣ್ಣಲ್ಲೇ. ಏನು ಲುಕ್ ಕೊಟ್ಬಿಟ್ರೆ ತಗೋಬೇಕಾ? ನನಗೂ ಮಸಾಲೆ ದೋಸೆ. ಗೈಸ್ ಫೈನಲ್ ಆಗಿ ಪೂರಿ ಬಂದಿದೆ. ಅಲ್ಲಿ ನಮ್ಮ ಅಪ್ಪ ಇಡ್ಲಿ ಸಾಂಬಾರು, ಇವನು ಪೂರಿ, ನಮ್ಮ ಅಮ್ಮನೂ ಪೂರಿ, ಎಲ್ಲರೂ ಪೂರಿನೇ. ಇನ್ನು ದೋಸೆ ಇಲ್ಲ, ಅದಕ್ಕೋಸ್ಕರ ಗೈಸ್ ಒಂದು ಒಳ್ಳೆ ನಿದ್ದೆ ಆಯಿತು. ಇವಾಗ ನಾವು ಶೃಂಗೇರಿಗೆ ಬಂದಿದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಇದು ವೆಹಿಕಲ್ ತೋರಿಸ್ತೀನಿ ತಡೀವಿ ಎಷ್ಟಿದೆ ಅಂತ. ನೋಡಿ ಫುಲ್ ಶಾಕ್ ಆಯ್ತು ಇಷ್ಟೊಂದು ಜನ ಬಂದವರ ಅಂತ. ನೋಡಿ ಗಾಯ್ಸ್ ಎಷ್ಟೊಂದು ವೆಹಿಕಲ್ಸ್ ಇದೆ ಅಂತ. ಯಪ್ಪ ಇಲ್ಲಿ ನೋಡಿ ಬದಿಗಳು ಮಳೆ ಹೆವಿ. ಗಾಯ್ಸ್ ನೋಡಿ ಎಷ್ಟೊಂದು ಜನ ಅವರೇ. ನಮ್ಗೆ ಯಾವಾಗ ದರ್ಶನ ಆಗುತ್ತೋ ಏನೋ ಒಂದು ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ ಗಾಯ್ಸ್. ನೋಡಿ ಹೇಗಿದೆ ಅಂತ ನೋಡೋಕೆ ಎರಡು ಗಂಡಸಳ್ದು ಎಲ್ಲೆಲ್ಲಿ ಹೋಗ್ತವ್ರೆ. ಬನ್ನಿ ಹೋಗೋಣ ನಾವೇ ಗಾಯ್ಸ್. ಫಸ್ಟ್ ನಾವು ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಹೆಂಗಿದೆ ಅಂತ. ಇಲ್ಲಿ ನೋಡಿ ವ್ಯೂ ಹೆಂಗಿದೆ ಅಂತ. ಇಲ್ಲಿ ತಪ್ಪಿಸ್ಕೊಂತ ಮುಗೀತು ಕತೆ ಗಾಯ್ಸ್. ಅಷ್ಟು ಜನ ಅವರೇ ಗಾಯ್ಸ್. ಪ್ರಸಿದ್ಧಕ್ಕೆ ಅಂತ ನಿಂತ್ಕೊಂಡ್ರೆ ಅದೆಲ್ಲ ಕ್ಯೂ ನೋಡ್ಬಿಟ್ಟು ನಮಗೆ ತಲೆ ಗಿರ್ರ ಅಂತ. ಅದಕ್ಕೋಸ್ಕರ ಇವಾಗ ಹೋಟ್ಲಿಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಮಾಡ್ಕೊಂಡು ಇವಾಗ ಸೀದಾ ಹೋಟ್ಲಿಗೆ ಹೋಗಿ ಯಾರು ತಿನ್ಕೊಂಡು ಬರಬೇಕು. ಇವಾಗ ನನ್ನ ಫ್ರೆಂಡ್ಸ್ ಗಾಯ್ಸ್ ನೋಡಿ ಹೇಗಿದೆ ಅಂತ ಜನಸಾಗರ. ನಾವು ಅಪರೂಪಕ್ಕೆ ಬರ್ತೀವಿ, ದಿನ ಎಷ್ಟು ಕ್ಯೂ ಇರ್ಬೋದು. ಸೊ ಇದು ಸ್ಪೆಷಲ್ ಇರಬೇಕು, ಅದಕ್ಕೋಸ್ಕರ ತುಂಬ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆ ತುಂಬ ಜನ ಇದ್ದಾರೆ. ನವರಾತ್ರಿ ಇಲ್ಲೂ ಮಾಡ್ತಾರಾ? ನವರಾತ್ರಿ ಪೂಜೆಗಳೆಲ್ಲ ಮೇಲೆ ತರುವೆ. ಸೊ ನವರಾತ್ರಿ ಪೂಜೆ ಅಂತ ನಮ್ಮ ಅಂತವ್ರೆ. ಇಲ್ಲಿ ತೋರಿಸ್ಕೊಡ್ತಿದ್ದಾರೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ನೋಡಿ ಗಾಯ್ಸ್ ಹೇಗಿದೆ ಅಂತ. ಗಾಯ್ಸ್ ಇದು ಬಂದು ರಿಂಗ್ ಬಳೆಗಳು ಇರುತ್ತಲ್ಲ ಅದ್ರಲ್ಲಿ ಡೆಕೋರೇಷನ್ ಮಾಡಿರೋದಂತೆ. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ. ಗಾಯ್ಸ್ ಶೃಂಗೇರಿಯಲ್ಲಿ ಹೆವಿ ಮಳೆ ನೋಡ್ಬೋದು. ಜನ ಅಷ್ಟೇ ಅವ್ರು ಎಲ್ಲೆಲ್ಲಿ ನೋಡ್ರೋ ಜನ. ಈ ಕ್ಯೂ ಬಂದು ಅಲ್ಲಿವರೆಗಿತ್ತು, ಮಳೆ ಬಂದಿದ್ದಕ್ಕೆಲ್ಲ ಬಂದ್ಬಿಟ್ರಿ ಈ ಕಡೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಇದೆ ಕ್ಯೂ ಇಲ್ಲಿ. ಗಾಯ್ಸ್ ನೋಡ್ಬೋದು ಆಗೊಂಡಲ್ಲಿ ಎಷ್ಟು ಫಾಗ್ ಇದೆ ಅಂತ. ಯಪ್ಪ ಅದೇ ಆಳ, ತುಂಬ ಆಳ ಇದೆ. ನೋಡಿ ಇಲ್ಲಿಂದ ಬಿದ್ದಿರೋದು ಯಾರು? ಆಕಸ್ಮಿಕ ಸೂರ್ಯ ಫಿಲಮ್ ಇದೆಯಂತೆ ಅಂತ ಹೇಳ್ತಾವೆ. ಗಾಯ್ಸ್ ನೋಡಿ ಎಷ್ಟು ಹಾಲ್. ಎಲ್ಲಿ ಕಾಣ್ತಾನೆ ಇಲ್ಲ. ಹೊಡೆದು ಬಿಡ್ತೀನಿ ನಿಜ. ಕಾಣಿಸ್ತಾ ಅಲ್ಲಿ ಗೈಸ್ ಜೋಗ್ ಫಾಲ್ಸ್ ನೋಡಿ ಅಲ್ಲಿ ನೋಡಿ. ಇವಾಗ ಹಂಗೆ ಅಲ್ಲಿ ಕಾಣಿಸ್ತು. ಯಪ್ಪ ನೋಡಕ್ಕೆ ಎರಡು ಕಣ್ಸಲ್ದು ಗೈಸ್. ನೋಡಿ ಹೇಗೆ ಆಗಿದೆ. ಗೈಸ್ ರೋಡ್ ನೋಡಿ ಹಿಂಗಿದೆ.
ಭಯನೂ ಇರುತ್ತೆ. ಗೈಸ್ ಇವಾಗ ಆಗೋಂಬಲ್ಲಿ ನಾವು ಊಟ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಊಟ ಮಾಡಿದ್ರು ಅದಕ್ಕೋಸ್ಕರ ನಾವು ಮಸಾಲೆ ದೋಸೆ ಹೇಳಿದ್ದೀವಿ. ಸೊ ಪ್ರಿಪೇರ್ ಆಗ್ತಾ ಇದೆ. ನಮ್ಮ ಅಕ್ಕನ ಫುಲ್ ತಲೆನೋವು ಮಲ್ಕೊಂಡೋಳಲ್ಲೇ. ಗೈಸ್ ಫೈನಲ್ ಆಗಿ ಮಸಾಲೆ ದೋಸೆ ಬಂದಿದೆ.